ಬಾ ಮಾಲಾ, ಬಾ. ಏನ್ ಕರೆದಿದ್ದು? ನೀನ್ ತುಂಬಾ ಚೆನ್ನಾಗಿ ನಗ್ತೀಯ ಅಂತ ನಮ್ ಪರ್ಣಿಕ ನನ್ನ ಹತ್ರ ಹೇಳ್ತಾ ಇದ್ಲು. ಒಂದ್ಸರಿ ಆ ನಗು ನೋಡ್ಬೇಕು ಅಂತ ನಿನ್ನ ಕರೆಸ್ತೆ. ಎಲ್ಲಿ ನಗು? ನನ್ನನ್ನ ಪ್ರೀತಿಸೋರ್ಗೆ ನನ್ ನಗು ವರ, ದ್ವೇಷಿಸೋರ್ಗೆ ನನ್ ನಗು ಶಾಪ. ಇವಾಗ ನೀವೇ ಹೇಳಿ, ನಾನು ನಗ್ಬೇಕಾ? ಮಾತು ಚೆನ್ನಾಗಿ ಕಲ್ತಿದ್ಯಾ. ಒಂದ್ ನಾಲ್ಗೇರೋ ನೀವೇ ಇಷ್ಟ್ ಮಾತಾಡ್ಬೇಕಾದ್ರೆ 2 ನಾಲ್ಗೇರೋ ನಾನೆಷ್ಟ್ ಮಾತಾಡ್ಬಾರ್ದು ಹೇಳಿ? ಏನು, ನಿನಗೆ 2 ನಾಲ್ಗೆನಾ? ಒಂದ್ ಸಮಯದಲ್ಲಿತ್ತು, ಈ ಮನೆಗ್ ಬಂದ್ಮೇಲೆ ಒಂದಾಗ್ ಬದ್ಲಾಯ್ತು. ಅಷ್ಟಕ್ಕೂ ನನ್ನನ್ ಯಾಕೆ ಕರೆದ್ರಿ ಅಂತ ಹೇಳೇ ಇಲ್ಲ. ಕಾಲ್ ತುಂಬಾ ನೋವಾಗ್ತಾ ಇದೆ, ಒತ್ತದೇನೋ ಅಂತ. ಯಾಕೆ? ನಿಮ್ ಪರ್ಣಿಕನ್ ಕೈ ಸುಟ್ ಹೋಗಿದ್ಯಾ? ಪರ್ಣಿಕ ಕೈ ಸುಟ್ಕೊಂಡಿದ್ದಾಳೆ ಅಂತ ನಿನಗೆ ಹೇಗೆ ಗೊತ್ತು? ಮಡ್ಚಿರ್ಬೇಕಾಗಿರೋ ಬೆರಳುಗಳು ಆ ತರ ಬಿಡಿಸ್ಕೊಂಡು ಕಷ್ಟ ಪಡ್ತಿದ್ದಾಳೆ ಅಂತಂದ್ರೆ ಅಂಗೈಗೇನೋ ಗಾಯ ಆಗಿದೆ ಅಂತ ನನಗ್ ಮಾತ್ರ ಅಲ್ಲ, ಬುದ್ಧಿ ಇರೋ ಎಲ್ಲಾ ಜನರಿಗೂ ಗೊತ್ತಾಗತ್ತೆ. ನೀನ್ ನನ್ ಕಾಲ್ ಒತ್ತಿದ್ರೆ ನನ್ ಕಾಲ್ ನೋವು ಸ್ವಲ್ಪ ಕಮ್ಮಿ ಆಗತ್ತೆ. ಬಂದೊತ್ತು. ನಾನಾ ಕಾಲ್ ಒತ್ತಬೇಕಾ? ನಾನಾ ಅಂತ ಏನ್ ಆಶ್ಚರ್ಯ ಪಡ್ತಾ ಇದ್ಯಾ? ಏನ್ ನೀನ್ ಯಾವತ್ತು ಕಾಲ್ ಒತ್ತೇ ಇಲ್ವಾ, ಅಥವಾ ಕಾಲ್ ಒತ್ತಕ್ ಗೊತ್ತೇ ಇಲ್ವಾ? ಕಾಲ್ ಹೇಗಿರತ್ತೆ ಅಂತಾನೆ ಗೊತ್ತಿಲ್ಲ. ಏನೇನು, ಕಾಲ್ ಹೇಗಿರುತ್ತೆ ಅಂತ ಗೊತ್ತಿಲ್ವಾ? ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ನನಗೆ ಪುಣ್ಯ ಸಿಗೋಕ್ಕೂ ಮುಂಚೆ ನಾನ್ ಕಾಲಲ್ಲಿ ನಡ್ದೇ ಇಲ್ಲ, ಅದ್ರ ಅವಶ್ಯಕತೆನೂ ಇರ್ಲಿಲ್ಲ. ಅಂದ್ಮೇಲೆ ಈಗ ಕಾಲೊತ್ತೋ ಅಗತ್ಯ, ಅವಕಾಶ ನನ್ಗೆಲ್ಲಿರತ್ತೆ ಹೇಳಿ? ಕಾಲ್ನ ಹೇಗ್ ಉಪಯೋಗಿಸ್ಬೇಕು ಅಂತ ನಾನು ನಿಂಗೆ ಹೇಳ್ಕೊಡ್ತೀನಿ. ಇವಾಗ ಬಂದ್ ಕಾಲೊತ್ತು. ಬೇಡ ಅಮ್ಮ, ನನ್ ಕೈಲಿ ಕಾಲೊತ್ತಿಸ್ಕೊಳ್ಳೋದು ನಿಮಗ್ ಒಳ್ಳೇದಲ್ಲ. ಏನು, ಕಾಲ್ ಒತ್ತೋದ್ರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೊಸ ಡ್ರಾಮಾ ಮಾಡ್ತಿದ್ಯಾ? ಇಲ್ಲ, ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ನೀವೇ ಕಷ್ಟ ಪಡ್ತೀರಾ. ಕತೆ ನಿಲ್ಸಿ ಮೊದ್ಲು ಬಂದ್ ಕಾಲೊತ್ತಮ್ಮ. ನಿನ್ನ ವೇಷ, ನಿನ್ನ ನಟನೆ ಮಾಮೂಲಿ ಅಲ್ಲ ಕಣೆ. ನಾನಾಗಿರೋದಕ್ಕೆ ಪರವಾಗಿಲ್ಲ, ಬೇರೆಯವ್ರಾಗಿದ್ರೆ ಫ್ಲಾಟ್. ಸರಿ ಬಿಡು, ಆ ಶಿವ ನಿನ್ ಕೋರಿಕೆ ನೆಡರಿಸ್ತಾನೆ. ಬೇಗ ಬಂದ್ ಕಾಲೊತ್ತು. ಬೇಡ, ಆವೇಶ ಪಡ್ಬೇಡ. ಅಜ್ಞಾನಿಗಳನ್ನ ಕ್ಷಮಿಸಿ ಬಿಡಬೇಕು. ಏಯ್, ಯಾರತ್ರ ಮಾತಾಡ್ತಾ ಇದೀಯಾ? ನಿಮ್ ಜೊತೆನೆ. ನನ್ ಜೊತೆನಾ? ಇಲ್ಯಾರೇ ಅಜ್ಞಾನಿ? ನಾನೇ. ನನ್ನನ್ನ ಕ್ಷಮಿಸ್ಬಿಡಿ ಅಂತ ನಾನ್ ಕೇಳ್ತಾ ಇದ್ದೀನಿ. ಅಂದ್ರೆ ತಪ್ಪಾಡಿದೀನಿ ಅಂತ ಒಪ್ಕೋತಾ ಇದೀಯಾ? ನಾನ್ ಕೇಳಿದ್ದು ಮಾಡಿರೋ ತಪ್ಪಗಲ್ಲ, ಮಾಡಕ್ ಹೋಗ್ತಿರೋ ತಪ್ಪಿಗೆ. ಮಾಡಕ್ ಹೋಗ್ತಿರೋ ತಪ್ಪ? ಏನದು? ಮಾಡಕ್ ಹೋಗ್ತಿರೋದ್ ನನಗ್ ಹೇಗ್ ಗೊತ್ತಾಗತ್ತೆ? ಗೊತ್ತಿಲ್ದೆ ತಪ್ಪು ಅಂತ ಹೇಗ್ ಹೇಳ್ದೆ? ಮಾಡಾದ್ಮೇಲೆ ಗೊತ್ತಾಗತ್ತಲ್ಲ, ಅದಕ್ಕೆ ಹೇಳ್ದೆ. ಒಂದು ಮಾತು ಕೂಡ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಗಟ್ಟಿಯಾಗಿ ಗೊತ್ತು. ಹೀಗ್ ನನ್ ಕಾಲನ್ನು ಒತ್ತುತ್ತಾ ಇದ್ರೆ ನಿಂಗೇನ್ ಅನಿಸ್ತಾ ಇದೆ ಮಾಲಾ? ನನಗೆ ಆಶ್ಚರ್ಯ ಮತ್ತೆ ವಿಚಿತ್ರವಾಗಿ ಅನಿಸ್ತಿದೆ. ಆಶ್ಚರ್ಯ, ವಿಚಿತ್ರನ? ಯಾಕಾಗ ಅನಿಸ್ತಿದೆ? ಕೈ ಇಲ್ದಿರೋ ಜೀವಿ ಹೀಗೆ ಒಬ್ರು ಕಾಲ ಒತ್ತದು ಅಂದ್ರೆ ವಿಚಿತ್ರನೇ ಅಲ್ವಾ? ಕೈ ಇಲ್ಲ ಅಂತಿದ್ಯಲ್ಲ, ಇದೆಯಲ್ಲ. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನನಗೆ ಕೈ ಇರ್ಲಿಲ್ಲ.
ಏನು ನನ್ನ ಹತ್ರನೇ ನಾಟಕ ಆಡ್ತಿದ್ಯಾ? ಅವಾಗಲೇ ಕಾಲಿಲ್ಲ ಅಂತ ಹೇಳ್ದೆ, ಇವಾಗ ಕೈ ಇಲ್ಲ ಅಂತ ಹೇಳ್ತಾ ಇದೆಯಾ? ಅವಾಗಲೇ ಕಾಲು ಕೈ ಇಲ್ಲ ಅಂತಿದ್ದೋಳು ಇವಾಗ ಹೇಗೆ ಬಂದ್ಬಿಡ್ತು? ಅದೇ ಅಲ್ವಾ ವಿಚಿತ್ರ. ಸರಿ ಸರಿ, ನೀನು ಒತ್ತು. ನೋಡಿದ್ಯಲ್ಲ, ಈ ಪಾತ್ರೆನೆಲ್ಲ ತೊಳಿಬೇಕು, ಆ ಬಟ್ಟೆನೆಲ್ಲ ಒಗಿಬೇಕು ಪುಣ್ಯ. ಈ ಬಟ್ಟೆಗಳೆಲ್ಲ ನಮ್ಮನೆಯವ್ರದೇನಾ ಅಥವಾ ಪಕ್ಕದೂರಿಂದ ತರಿಸಿದ್ದೀನಿ ಅನ್ಕೊಂಡಿದ್ಯಾ ಪುಣ್ಯ? ಮನೆ ಕೆಲ್ಸದವರು ದಿನ ಈ ಬಟ್ಟೆನೆಲ್ಲ ಒಗೆದು ಆ ಪಾತ್ರೆನೆಲ್ಲ ತೊಳೆದು ಹಾಕ್ತಿದ್ರು. ನಾನ್ ಕೈ ಸುಟ್ಕೊಂಡಿಲ್ಲ ಅಂದಿದ್ರೆ ಇದನ್ನೆಲ್ಲ ನಾನೇ ಮಾಡ್ತಿದ್ದೆ. ಆದ್ರೆ ಏನ್ ಮಾಡೋದು, ಈ ಮನೆ ಋಣ, ಈ ಮನೆಯವ್ರ ಋಣ ತೀರ್ಸೋಂತ ಅವಕಾಶ ನನ್ಗಿನ್ನೂ ಬಂದಿಲ್ಲ. ಈ ಬಟ್ಟೆಗಳಿಂದ ಒಗೆಯೋ ಥರಾನೇ, ಪಾತ್ರೆಗಳನ್ನೆಲ್ಲ ತಿಕ್ಕೋ ಥರಾನೇ ನಿಮ್ಗೂ ಚಿತ್ರ ಹಿಂಸೆ ಕೊಟ್ಟು ಸಾಯಿಸೋ ದಿನ ಹತ್ರದಲ್ಲೇ ಇದೆ. ಸರಿ, ನಾನ್ ಮಾಡ್ತೀನಿ. ಥ್ಯಾಂಕ್ ಯು ಪುಣ್ಯ. ನನಗ್ ಗೊತ್ತು, ಈ ಮನೆಯವ್ರ ಋಣ ತೀರಿಸ್ಬೇಕು ಅಂದ್ರೆ ಪಾತ್ರೆ ಎಲ್ಲ ಫಳ ಫಳ ಹೊಳಿಬೇಕು, ಆ ಬಟ್ಟೆ ಎಲ್ಲ ಮಿರ ಮಿರ ಮಿಂಚಬೇಕು. ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ಅದು ನಿನ್ನಿಷ್ಟ.